ಪ್ರಭು ನ್ಯೂಸ್ಗೆ ಸ್ವಾಗತ. ಇಂದು ಮಂಗಳವಾರ 7 ಜುಲೈ 2026ರಂದು ಶ್ರೀ ಮಹಾಲಕ್ಷ್ಮಿ ಭವನದಲ್ಲಿ ನಡೆದಂಥ ಶ್ರೀ ಮಹಾಲಕ್ಷ್ಮಿ ಜಾತ್ರೆಯ ಕುರಿತು ಸಭೆಯಲ್ಲಿ ಕಾರ್ಯಾಧ್ಯಕ್ಷರಾದ ಸುನಿಲ್ ಪರ್ವತ್ರ ಅವರು ಮಾತನಾಡಿ 2016ರಲ್ಲಿನ ಶ್ರೀ ಮಹಾಲಕ್ಷ್ಮಿ ಜಾತ್ರೆಯ ಲೆಕ್ಕದಲ್ಲಿ ಗೊಂದಲ ಇದೆ ಎಂದು ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ ಅನೇಕರು ಈ ಕಮಿಟಿ ರಚನೆಯಲ್ಲಿ ಎಲ್ಲ ಸಮುದಾಯದವರನ್ನು ಒಳಗೊಂಡು ಕಮಿಟಿಯನ್ನು ರಚನೆ ಮಾಡಬೇಕು ಮತ್ತು 2016ರ ಶ್ರೀ ಮಹಾಲಕ್ಷ್ಮಿ ಜಾತ್ರೆಯ ಲೆಕ್ಕವನ್ನು ಸಾರ್ವಜನಿಕರ ಮುಂದೆ ನೀಡಬೇಕು ಎಂಬ ಬೇಡಿಕೆ ಕುರಿತು ಇಂದು ಈ ವಿಷಯಗಳ ಚರ್ಚೆ ಕುರಿತು ಶ್ರೀ ಮಹಾಲಕ್ಷ್ಮಿ ಸಮುದಾಯ ಭವನದಲ್ಲಿ ಸಭೆ ನಡೆಯಿತು. ಈ ಸಭೆಯಲ್ಲಿ ಅನೇಕ ಗಣ್ಯಮಾನ್ಯರು ಹಾಗೂ ನಾಗರಿಕರು, ಸಂಕೇಶ್ವರದ ಶ್ರೀ ಮಹಾಲಕ್ಷ್ಮಿ ದೇವಿಯ ಭಕ್ತರು ಈ ಕಾರ್ಯಕ್ರಮದಲ್ಲಿ ಮತ್ತು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಮುಂದಿನ ಈ ಸಭೆಯಲ್ಲಿ ಕಮಿಟಿಯನ್ನು ಮಾಡಲು ಹಾಗೂ ಲೆಕ್ಕವನ್ನು ತೋರಿಸಲು ಜುಲೈ 20, 2026ರಂದು ಕೊನೆಯ ದಿನ ಅವರು ಈ ಡೆಡ್ಲೈನ್ ಅನ್ನು ಕೊಟ್ಟಿರುತ್ತಾರೆ. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ್. ಶುದ್ಧ ನೀರು ಬರಂಗಿಲ್ಲ. ಕಾರ್ಲೆ ಕಟ್ಟರು ಏನು ಕಟ್ಟರು ಇಟ್ಟು ಕಾರ್ಲೆ ಕಟ್ಟರು ದುರ್ನಿಶ್ರು ಬ್ಯಾಂಕ್ದಾಗ ನಾನು ನಿಮ್ಮ ಜಾತ್ರೆ 1 ಕೋಟಿ 4 ಲಕ್ಷ ಬರ್ತಾವೆ. ಏನು ಮಾಡೋದು? ರೊಕ್ಕ ತಗೊಂಡು ಒಂದು ಇಲ್ಲಿ ಕಾರ್ಯದಾಗ ಸಂಡಾಸಿಲ್ಲ ಐತಿ. ಈ ಕಾರ್ಲೆ ಇದ್ದಾಗ ಗೋಡಾನ್ ಐತಂತ ಒಂದು ಗ್ಲಾಸ್ ಅದಾವ ಇಲ್ಲಿ ಮಾಡಾರ್ಗರ ಮಾಡಿಬಿಡ್ರಲ್ಲ, ಯಾರು ಮಾಡಾರ್ಗರ ಮಾಡಿಬಿಡ್ರಿ. ಅದು ಹಿಂಸೆ ಇಲ್ಲಂದ್ರೆ ನಿಮ್ಮ ಮನಸ್ಸಿಲ್ಲ. ಬರೇ ನಾನು ಮಾಡೋಣ. ಎಷ್ಟು ದಿವಸ ಅಂತ ನಾವು ಬದುಕಾವಲ್ಲಿ ಎಷ್ಟು ದಿವಸ ಇರೋರು? 1000 ವರ್ಷ ಇರೋರು ಇಲ್ಲ. ಅದಕ್ಕೆ ನಮ್ಮ ಅಪೇಕ್ಷೆ ಎಲ್ಲರೂ ಕೂಡಿ ಚಂದ ಜಾತ್ರೆ 2026 ಜಾತ್ರೆ ಆಗಿದ್ಪ ಅಂದ್ರೆ ಎಕ್ದಮ್ ಬೆಸ್ಟ್ ಆಗಿರ್ಬೇಕು, ಸುಶಿಕ್ಷಿತ ಆಗಿರ್ಬೇಕು. ಈ ಹೋಗೋ ಸ್ಪೀಡ್ ಅವ್ರು ಮಾಡೋ ಸ್ಪೀಡ್ ನೋಡ್ರೆ ಇದೇನಾಗ್ತಿಲ್ಲ. ಕಲ್ಲೋಡ ಲೆಕ್ಕಪತ್ರನ ಇಲ್ಲ ಅನ್ನೋಂಥದ್ದು ಚರ್ಚೆ ಜೋರು ನಡೆದಿದೆ. ಈ ಚರ್ಚೆ ಲೆಕ್ಕಪತ್ರ ಸಲುವಾಗಿ ಚರ್ಚೆ 3-4 ಮೀಟಿಂಗ್ ಆದವು. ಆದ್ರೆ ಈಗ ಇವ್ರು ಹೇಳೋ ಲೆಕ್ಕಕ್ಕ ಮತ್ತು ಈಗ ಆದ್ರಿಂದ ವ್ಯತ್ಯಾಸ ಡಬಲ್ ವ್ಯತ್ಯಾಸ ಆಗತೈತಿ. ಇವೆಲ್ಲ ನೋಡ್ರೆ ಈಗ ಮತ್ತೆ ನಾ ಹೇಳಿಲ್ಲ, ಪಾಪ 7 ಲಕ್ಷ ಕೊಟ್ಟಿದ್ರೆ ಅವರೇ ಮುಂದುವರ್ಸಲಿ. 7 ಲಕ್ಷ ಕೊಟ್ಟಿಲ್ಲ, 17 ಲಕ್ಷ ತೊಗೊಂಡು ಕೆಟ್ಟ ನಂತರ ಒಂದು 7 ಲಕ್ಷ ಜಮಾ ಮಾಡಿರ್ಬೇಕು ಅನ್ನೋ ಅಂತ ಲೆಕ್ಕ ಬರ್ತಿದ್ರು. ಇದನ್ನ ನೋಡಿ ಮತ್ತೆ ನಂಗೆ ಲೆಕ್ಕ ತಿಳಿದ್ರಕ್ಕೆ ನಿಮ್ಮಿಂದ ಕೇಳ್ತೇನೆ. ಅಲ್ರಿ ಪ್ರೈಸ್ ಮತ್ತೆ ಬೇರೆದವ್ರು ಕೊಡ್ತಿರಲ್ಲ. ಈಗ ನಾವು ಹೇಳ್ತಾನು ಕ್ರಿಕೆಟ್ ಒಂದು ಟೂರ್ನಮೆಂಟ್ ಮಾಡ್ತಾನು, ಸಂಧ್ಯವ್ರು ಹೇಳ್ತಾರು ಒಂದು ವಾಲಿಬಾಲ್ ಮಾಡ್ತಾರು, ಮತ್ತೊಬ್ರು ಹೇಳ್ತಾರು ಕಬಡ್ಡಿ ಮಾಡ್ತಾರೆ. ಅವ್ರು ಮಾಡ್ತಿರ್ತಾರ, ಅವ್ರು ಆರ್ಗನೈಸ್ ಮಾಡ್ತಾರ, ಅವ್ರು ಅದ್ರ ಕೊಡ್ತಿರ್ತಾರ. ನೋಡಿ ಎಲ್ಲ ನಾನೇ ಕೊಟ್ಟಿದ್ದೆ ಅಂತ ನೀವು ಜಾಹೀರಾತಿ ನೋಡ್ರ 7 ಲಕ್ಷ ಇಲ್ಲಿ ಖರ್ಚು ಬರ್ತಾವು. ಅಂದ್ರೆ ಜಾತ್ರೆ ಕಮಿಟಿದ ಖರ್ಚು ಆಗ್ತಾವ, ನಿಮ್ದು ವೈಯಕ್ತಿಕ ಖರ್ಚು ಆಗ್ತಾವ. ಜಾತ್ರೆ ಹೆಸರಲ್ಲೇ ನಿಮ್ಮ ವೈಯಕ್ತಿಕ ಹೆಸರು ಮಾಡ್ಕೊಂಡ್ರೆ ಹಂಗ ಇವು ಲೆಕ್ಕ. ಈಗ ಬ್ಯಾಲೆನ್ಸ್ ಶೀಟ್ ಮೇಲೆ ನಮ್ಗೆ ಅಂಶದೈತಿ. ಇವೆಲ್ಲ ಲೆಕ್ಕ ನೋಡ್ರಿ. ಇದು ಎಲ್ಲ ಏನೇ ಆಗಿದೆ, ಇದು ಗೋಲ್ಮಾಲ್ ಇರಲಿ ಏನೇ ಇರಲಿ ಅದ್ರ ಬಗ್ಗೆ ನಾವು ಹೆಚ್ಚು ಚರ್ಚೆ ಮಾಡೋಂಗಿಲ್ಲ. ಇದೆಲ್ಲ ಹೊರತುಪಡಿಸಿ ನಾ ಅತಿ ಸುಸ್ಪಷ್ಟವಾಗಿ ಹೇಳ್ತೇವೆ. ಈ ವರ್ಷ ಈಗ ಇದೊಂದು ಮೀಟಿಂಗ್ ಮಾಡಿದ್ವಿ, ಹಿಂದ್ಕಲೆ 2 ಮೀಟಿಂಗ್ ಆಯಿತು. ಈಗ ಮೈನ್ ಬೇರೆ ನಾ ಹೇಳಿದೆ, ಮರಾಠ ಸಮಾಜ ವತಿಯಲ್ಲಿ ಅಲ್ಲಿ ಇದ್ರಾಗ ಒಂದು ಮೀಟಿಂಗ್ ಮಾಡಿ ಶಂಕರ್ಲಿಂಗರಾಗ ಗೌಡತ್ತು ಆಡೋದಾಗ ಎಲ್ಲ ಗೌಡರು ಕೂಡ ಒಂದು ಮೀಟಿಂಗ್ ಮಾಡಿ ಹಿಂಗೆ ಎಲ್ಲ ಕಡೆ ಮೀಟಿಂಗ್ ಆಗಾಕತ್ತು ಅಂದ್ರೆ ಜನರ ಸಂಭ್ರಮದಾಗ ಏನಾಗ್ತೈತಪ್ಪ ಅಂದ್ರೆ ಬಹುತೇಕ ಜಾತ್ರೆ ಹೆಂಗಪ್ಪ. ಅದಕ್ಕೆ ಇವೆಲ್ಲ ಸಭೆಗಳ ಹೊರತುಪಡಿಸಿ ನಾ ಅತಿ ಸುಸ್ಪಷ್ಟವಾಗಿ ಎಲ್ಲರಿಗೂ ಹೇಳಿ ಇಚ್ಛಾಪಡಿಸ್ತೇನೆ. ಯಾವ ಪ್ರಸ್ತಾವ 100ಕ್ಕೆ 101% ಜಾತ್ರೆ ಎಲ್ಲರೂ ಕೂಡ ಮಾಡು. ಜಾತ್ರೆ ಸಲುವಾಗಿ ನಾವು ಯಾರು ಅಡ್ಡಿಲ್ಲ, ಜಾತ್ರೆ ಸಲುವಾಗಿ ಅಡ್ಡಿಲ್ಲ. ಇನ್ನ ನಿಮ್ದ ಏಕಾಧಿಕಾರಶಾಹಿ ಬಂದ್ ಮಾಡ್ರಿ. ಪಟ್ಟಣದಾಗಿಂದ ಎಲ್ಲಾ ಸಮಾಜದವ್ರನ್ನು ಒಳಗೊಂಡು ಕಸಿನ ಜಾತ್ರೆ ಮಾಡ್ರಿ. ಇಟ್ಟು ನಮ್ದೊಂದು ಇಚ್ಛೆ ಇದೆ. ಅದನ್ನ ನಾ ಕೊಡಿ, 1 ರೂಪಾಯಿ ತಗೊಂಡು
ಸೆಕ್ರೆಟ್ರಿ ಅವ್ರು ನಂಗೆ ಫೋನ್ ಹಚ್ಚಿರು, ಶಿವಾನಂದ ನಿನ್ನ ರೊಕ್ಕ ಕೊಡ್ಬೇಕ ಯಾಕೆ ರೊಕ್ಕ ಕೊಡಬೇಡ್ರಿ ನನ್ನ ಹೆಸರಲ್ಲಿ ಪಾವತಿ ನೋಡ್ರಿ ಅದಿನ ಖರ್ಚು ಬಿದ್ದೈತಿ 60,000 ಖರ್ಚು ಬಿದ್ದೈತಿ 61,000 61,000 ನಾ ಕೊಡಿ ಸೆಕ್ರೆಟ್ರಿ ನನಗೆ 2 ಸಲ ಫೋನ್ ಹಚ್ಚಿರು 2 ಸಲ ಫೋನ್ ಹಚ್ಚಿರು ಕಾಕ ನನಗೇನು ಬೇಡ ದೇವ್ರಿಗೆ ಕೊಟ್ಬಿಡ್ರಿ ಪಾವತಿ ಹಾಕ ಯಾರು ಎಲ್ಲಿ ಹೋದ್ರಿ ಯಾವ ರಿಕ್ಷಾ ಬಂದಿತ್ತು ಯಾವ ಗಾಡಿ ಬಂದಿತ್ತು ಎಲ್ಲೆಲ್ಲಿ ಯಾರ್ಯಾರು ಮನೆ ಮುಂದೆ ಹೋಗಿ ಇಳಿಸಿದಾರ ಅವ್ರನ್ನೂ ಕರ್ಕೊಂಡ್ಬರ್ತಾನ ಕಮಿಟಿ ಕೂಡ ಅಧ್ಯಕ್ಷ ಉಪಾಧ್ಯಕ್ಷ ಮಾಡ್ಲೇನಂದ್ರೆ ಮತ್ತೆ ಇನ್ನು ಯಾರನ್ನ ಕೇಳೋದು ಏನ್ ಮಾಡೋದು ಮತ್ತೆ 10 ರೂಪಾಯಿ ಹ್ಯಾಕೆ ಮಾಡೋರು ಊರಾಗ ಮೈನಿಗನ ಐತಿ ಈಗ ನೀವು ಯಾರು ಮುಂದಾದ್ರಿ ನೀವು ಅಧ್ಯಕ್ಷ ಕಾರ್ಯಾಧ್ಯಕ್ಷ ಯಾರು ಮುಂದಾದ್ರಿ ಊರಾಗಿನವ್ರ ಮುಂದ ಮತ್ತೆ ಹಕ್ದಾರ್ ಮುಂದೆ ಆದ್ರಲ್ಲ ಊರಾಗಿನವ್ರು ಬರ್ತಾರ ಹಕ್ದಾರ್ ಕರ್ಸಿ ಒಂದು 20-21 ಮಂದಿ ಕಮಿಟಿ ಮಾಡಿಬಿಡ್ರಿ ಸರ್ವ ಕಮಿಟಿ ಮಾಡಿಬಿಡ್ರಿ ತಪ್ಪು ಹೇಳೋದಾರು ಅಥವಾ ಸರಿ ಹೇಳೋದಂತ ಅರ್ಥ ಅಲ್ಲ. ಯಾಕಂದ್ರೆ ನಾವು ಅವ್ರಿಗೊಂದೀಗ ಟೈಮ್ ಕೊಟ್ಟಿದ್ದೆವು 20 ತಾರೀಕು ಅದ್ರ ಒಳಗೆ ನಮಗೆ ಮಾತಾಡಕ್ಕೆ ಬರಂಗಿಲ್ಲ. ಯಾಕಂದ್ರೆ ಅವರು ಅದನ್ನು ವಿಚಾರ ಮಾಡಿರ್ಬೋದು. ಯಾಕಂದ್ರೆ ಇಷ್ಟು ಜನ ಎಲ್ಲ ಕೂಡಿ ನಾವು 20 ತಾರೀಕು ಒಳಗೆ ಮಾಡ್ಬೇಕಂತೇಳಿ ಹೇಳಿದ್ಮ್ಯಾಗ ಅದ್ರ ಸಲುವಾಗಿ ನಾವು ನೋಡೋರು ಏನು ಸ್ವಲ್ಪ ನಾವೇ ಸಾಧ್ಯ ಏನು ಬೇರೆ ಏನು ದೊಡ್ಡ ತಪ್ಪ ಏನು ಏನು ಅನಾಹುತ ಏನು ಆಗೋದಿಲ್ಲ. ಒಂದು ಸ್ವಲ್ಪ ನಾವು ತಡದ ನೋಡೋದು. ಮತ್ತು ನಾವು ಮೀಟಿಂಗ್ದಾಗ ನಾನು ಹೇಳ್ತೇನೆ ಮುಂದೆ ಯಾರ ಹಿರಿಯರು ಒಂದು 4 ಮಂದಿಗೆ ನಾವು ಅವ್ರ ಕಡೆಗೂ ಅವ್ರಿಗೆ ಹೇಳಿಸ್ತೇವೆ. ಈಗ ಒತ್ತಾಯ ಭಾಳ ಐತಿ ಮತ್ತು ಅದಕ್ಕೆ ನೀವು ಏನಾದರೂ ಪರಿಹಾರ 99% 20 ತಾರೀಕು ಒಳಗೆ ಮಾಡೋಕೆ ಎಲ್ಲರೂ ನಾವು ಪ್ರಯತ್ನ ಮಾಡ್ತೇವೆ. ಒತ್ತಾಯ